ಅಂದ್ರೆ ಅವರು ಋಷಿಗಳು. ಶೈವ ಬ್ರಾಹ್ಮಣರು ಧರ್ಮದ ಹಿರಿಯರೆಲ್ಲ ಮಾತಾಡ್ತಾರಂತೆ. ಬಸವ ಅಂತ ಯಾಕೆ ಹೆಸರಿಟ್ರು? ಧರ್ಮದ ಪ್ರಕಾರ ವಸುದೇವ, ಹರಿ, ಕೇಶವ, ಗೋವಿಂದ, ನಾರಾಯಣ ಅನೇಕ ನಾಮಗಳು ಬಿಟ್ಟಾರ. ಬಸವ ಅಂತ ಯಾಕೆ ಹೆಸರಿಟ್ರು? ಇದು ಮೂಲ ಭೇದಕ್ಕೆ ಕಾರಣ ಆಗ್ಯದ್ರಿ. ನೋಡೋನು ಬರ್ಲಿ ಸಮಯ ಅಂತ ಕುಂತರು ಗಪ್ಪಾಗಿ ಶಾಂತಾಗಿ. ಬಸವಣ್ಣ ಬಾಲ್ಯ ಲೀಲೆ ಮಾಡ್ತಾ ಇದ್ದಾನ. ಏ ಬಾಯಾಗ ಹಾಕ್ಯನ ಮಣ್ಣಿನ ಹೆಂಟೇನೋ, ಒಲ್ಲದ ಮನಿಗೆ ಉರಿ ಹಚ್ಚಿ ಸುಟ್ಟೇದೇನೋ. ಅಲ್ಲಿ ಇಲ್ಲಿ ವಲ್ಲ ಅಲ್ಲ ನರಮನಿ ಸೇರಿ ಮಲ್ಲಿ ಮನಿ ದಾಟಿದೇನೋ. ಹೌದು, ಅಲ್ಲಿ ಇಲ್ಲಿ ವಲ್ಲ ಅಲ್ಲ ನರಮನಿ ಸೇರಿ ಮಲ್ಲಿ ಮನಿ ದಾಟಿದೇನೋ. ಸೋರುವ ಮನೆ ನಾರಿಗೆ ಕೊಟ್ಟಿದೇನೋ, ನಾರುವ ಮನೆ ನಾಯಿ ಮುಂದ ಭೇಟಿದೇನೋ. ಆ ಘೋರಗಸಿ ಬಿಸಿಯಾಗಿ ವಾರಿ ಬಿದ್ದು ಜಾರೋ ಮನಿ ಪಾದ ಕ್ರಾಂತಿ ಮೆಟ್ಟಿದೇನೋ. ಏನ್ರಿ ಘೋರಗಸಿ ಬಿಸಿಯಾಗಿ ವಾರಿ ಬಿದ್ದು ಜಾರೋ ಮನಿ ಪಾದ ಕ್ರಾಂತಿ ಮೆಟ್ಟಿದೇನೋ. ಅರಿವಿನ ಮನಿ ಮಹಾದ್ವಾರಕ ಮುಟ್ಟಿದೇನೋ, ಅರಿತು ಬೆರೆತು ಈ ಪರದಿ ಪೊಟ್ಟಿದೇನೋ. ಆ ಪರಂತರ ಪರಂಜ್ಯೋತಿ ನಿರಂಜನನ ಪಶ್ಚಿಮಾದಿ ಆನಂದ ಪಟ್ಟಿದೇನೋ. ಅಂದೇವಾಡಿ ಗುರುಸ್ಥಳಕ ತಟ್ಟಿದೇನೋ, ಆನಂದದಲ್ಲಿ ಅಂಕುರಾಗಿ ನಾಟಿದೇನೋ. ಬ್ರಹ್ಮಾನಂದ ಬಾಲ ನಿಜ ವಸ್ತು ಗೈವಿಷಾಗೆ ಅನುಭವದಡಿಗಿ ಅಟ್ಟೇದೇನೋ. ನಿಜ ವಸ್ತು ಗೈವಿಷಾಗ ಅನುಭವದಡಿಗಿ ಅಟ್ಟೇದೇನೋ. ಇಲ್ಲೊಂದು ಇದು ಅಂದ್ರಿ ಸರ್, ಆ ಯೂಟ್ಯೂಬ್ದವ್ರು ಇದು ಮಾಡ್ಯಾರ ನೋಡ್ರಿ, ಕೂಡ್ತಾವ. ಒಂದು ದೇವ್ರ ಮೇಲೆ ಕೂಡಲ್ರಿ. ದೇವ್ರ ಮೇಲೆ ಆಡ್ಬೇಕು. ಎಲ್ಲದ್ರ ಮೇಲೆ ನೊಣ ಕೂಡೋದು ಸಹಜ, ಮತ್ತು ಒಂದ್ರ ಮೇಲೆ ಕೂಡೋದಿಲ್ಲ ಅಂತ ಹೇಳ್ತಾರೆ ಅವರು. ನಮ್ಮ ಕವಿಗಳು ಇಲ್ಲಿ ಸ್ಪಷ್ಟ ಉಲ್ಲೇಖ ಮಾಡ್ಯಾರಿ. ಅವ್ರು ಹೋಗ್ತಾರೋ ಇಲ್ಲ ಅದಕ್ಕಿಲ್ಲ. ಬೆಂಕಿ ಮೇಲೆ ನೊಣ ಕುಂತಿಲ್ಲ, ಬೆಂಕಿ ಮೇಲೆ ನೊಣ ಎಂದು ಕೂಡೋದಿಲ್ಲ. ಅದಕ್ಕಾಗಿ ಆ ಮೂಲ ತಿಳಿದವ್ರು ಏನು ಮಾಡ್ಯಾರಂದ್ರೆ 51 ರೂಪಾಯಿ ಕೊಟ್ಟಾರ, 500 ರೂಪಾಯಿ ನೋಟ್ ಕೊಟ್ಟಾರ, 400 ರೂಪಾಯಿ ಆಮೇಲೆ ಕೊಡ್ರಿಪ್ಪ, ಮೊದಲ ಈ ಸುದ್ದಿ ಬರೋಬ್ಬರಿ ಅದಂತ ತಿಳ್ಕೊಂಡು 51 ರೂಪಾಯಿನ ಕೊಟ್ಟಿದ್ದಾರೆ. ಆ ರಮೇಶ್ ಕೋಬಿ ರಾಠೋಡ್ ಅಣ್ಣವರಿಗೆ ಈ ಸಭೆಯಲ್ಲಿ ಪೂರ್ಣ ಬರಿದ್ದೇನೆ. ಯಾಕೆ ನಾ ಸಭಿಕರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಸಭಾ ಅಂತಂದ್ರೆ ಪಂಡಿತರು ಕೂಡಿರ್ತಾರೆ, ಎಲ್ಲರೂ ತಮ್ಮ ತಮ್ಮ ವಿಚಾರಗಳು ಕೇಳಿದ್ರೆ ಆಗೋದಿಲ್ಲ ಕೆಲಸ. ಯಾಕೆ ದೈವೇ ದೇವರು ಅಂತೇಳಿ ನಾನು ಮೊದಲ ಸುರುವಿಗೆ ಎದ್ದಾಗ ಹೇಳಿದ್ದೇನೆ. ಯಥಾ ಪ್ರಕಾರ ಕಾರ್ಯಕ್ರಮ ನಡೀತದೆ. ಆ ಕಾರ್ಯಕ್ರಮ ತಾವು ಆಲಿಸಬೇಕು, ಸಹಕಾರ ಮಾಡಬೇಕಂತ ಹೇಳಿ ಮತ್ತೊಮ್ಮೆ ಬೇಡಿಕೊಂಡು, ಈಗ ಸಮಯ ಸನಿಯಕ್ಕೆ ಬಂದದಂತೆ. ಶಿಕ್ಷಕರು ಹೇಳಕತ್ಯಾರು
ಅದಕ್ಕೆ ನಂದಿ ಬಸವನ ಒಂದು ಅದ್ಭುತವಾದಂಥ ಈ ಭವ್ಯವಾದಂಥ ಜಾತ್ರೆ ಅದ. ನಂದಿ ಬಸವೇಶ್ವರರು ಉತ್ಪತ್ತಿ ಆದದ್ದು ಹ್ಯಾಂಗಂಥೇಳಿ ಸ್ವಲ್ಪದರಲ್ಲೇ ನನಗೆ ಅಂದಾರ. ಅಂದರೆ ಅಷ್ಟು ಸಮಯದಲ್ಲಿ ಅದು ವಿಸ್ತಾರ ಹೇಳೋಕ್ಕಾಗೋದಿಲ್ಲ. ಇಂಥ ಸುಕ್ಷೇತ್ರ ಆಗಬೇಕಾದ್ರೆ ಈ ಒಂದು ನಂದಿ ಬಸವೇಶ್ವರ ಸ್ವಯಂ ಉದ್ಭವ ಆಗಿದ್ದಾರೆ ಇಲ್ಲಿ. ಅದಕ್ಕೆ ಸಮಯ ಸಿಕ್ಕಾಗ ನಾನು ಅದಕ್ಕೆ ವಿಸ್ತರಿಸಿ ಸುಮಾರು ಒಂದು 10-15 ನಿಮಿಷ ಹಾಡ್ಬೋದು. ಈಗ ಸದ್ಯಕ್ಕೆ ನನಗೆ ಅದರ ತರ್ಕ ಜ್ಞಾನ ಇಲ್ಲ. ಬಸವಣ್ಣನವರು ನಂದಿನೇ ಬಸವನೇ ನಂದಿ. ಭಾಗ್ಯವಾಡಿಯಲ್ಲಿ ಜನಿಸಿದವರು ಬಸವಣ್ಣ. ಕಲಬುರಗಿ ಬೇಡ, ಕಲಬುರಗಿಗೆ ಸ್ಥಾಪನೆ ಮಾಡಬೇಕಾಗಿತ್ತು. ಅವರು ಕಲ್ಯಾಣಕ್ಕೆ ಹೋದರು. ಕಲ್ಯಾಣಕ್ಕೆ ಹೋಗಿ ಕೈಲಾಸ ಮಾಡಿದ್ದಾರೆ ಬಸವಣ್ಣ. ಈ ಮಾನವ ಧರ್ಮ ಉದ್ಧಾರದಗೋಸ್ಕರವಾಗಿ ಅಂಥ ಸತ್ಪುರುಷರ ಅವತಾರ ಆಗ್ಯದ. ಬಸವಣ್ಣನವರ ಒಂದು ಪದ್ಯಗ ಹಾಡ್ಬೇಕಂತ ಹೇಳಿ ಕೆಲವೊಬ್ರು ಅಂದಾರೆ. ನಮ್ಮ ಹಿರಿಯರು ಸಿದ್ಧಲಿಂಗ ಮುತ್ತವ್ರು ಹಾಡ್ರತ್ತ ಅವ್ರು ಅಲ್ಲಕತ್ಯಾರ. ಆಗ ಎಲ್ಲ ಬಿಟ್ಟು ದೋಂಡಿ ವೀರಸೂರು ದೋಂಡಿದನ್ರಿ ಅಂತ ಅವ್ರಂತಾರೆ. ಹಾಂ, ಅದೇನು ಮುಟ್ಲಾರ್ದು ಮಾತ್ರಿ. ಹಾಂ, ಎಲ್ಲ ತಲೆ ಒಂದೊಂದು ಅನ್ನೋದಲ್ಲ. ಅದಕ್ಕೆ ಶಾಂತ ಚಿತ್ತರಾಗಿ ತಾವೆಲ್ಲರೂ ಬಲ್ಲವರು ಕೂಡಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥವ್ರಿಗೆ ಹೇಳ್ತಾ ಇದ್ದೀನಿ, ಶಾಂತ ರೂಪದಿಂದ ತಾವು ಈ ಕಾರ್ಯಕ್ರಮ ಆಲಿಸಬೇಕಾಗಿ ಮತ್ತೊಮ್ಮೆ ಎಲ್ಲರಿಗೆ ಕರೆ ಮುಗಿತಾ ಇದ್ದೇನೆ. ಮುಕ್ತ ಫಲ ದೊರೆಯುವುದಕ್ಕ ಭಕ್ತಿ ಭಾವ ಸುದ್ದಿರ್ಬೇಕ. ಮುಕ್ತಿದಾಯಕ ಒಲಿತಾನರಿ ನಮ್ಮ ದೈವಕ್ಕ. ಈ ಸಂಪತ್ತು ತಂಪಿನಂತೆ ಜಾವಕ ಹೊತ್ತ ಇರುವುದರಾಗೆ ಗೊತ್ತು ಗಾಣನು ನೀಗಿ ಸುಖ ದುಃಖ. ಏನ್ರಿ ಭಕ್ತರ ಉದ್ಧಾರಕ್ಕಾಗಿ ಭಕ್ತ ನಂದಿ ಬಸವನಾಗಿ ಭಾಗ್ಯವಾಡಿಗೆ 12ನೆಯ ಶತಮಾನಕ ಧರ್ಮ ಗುಪ್ತ ಧನಂಜಯ ಇಳದನ ಧರಣೆ ಪಾಲಕ. ಧರ್ಮ ಗುಪ್ತ ಧನಂಜಯ ಇಳದ ಧರಣೆ ಪಾಲಕ. ಗುಡೂರ ಗುಂಟೂರದವರು ಗೂಳ ಕಟ್ಕೊಂಡು ಬಂದಂತವರು ಮಾದರಸ ಮಾದಲಂಬಿಕೆ ದಂಪತಿವರಲ್ಲಿ ನಡಿ ಶುದ್ಧ ಶೈವ ಬ್ರಾಹ್ಮಣರಿವರು ಭಾಗ್ಯವಾಡಿಯಲ್ಲಿ ಆ ಮೃಡಹರನ ಧ್ಯಾನದಲ್ಲಿ ಕಾಲ ಕಳೆಯುತ್ತಾನೆ. ಪಡೆದಾರು ಒಂದು ಹೆಣ್ಣ ಮಗಳು ಹಾಡಿ ತೊಟ್ಟಿಲದೋಳು ಹಾಕಿ ನಾಗಮ್ಮ ಎಂದು ನಾಮಕರಣ ಮಾಡುತ್ತಾಳೆ. ಉಡಿ ಒಡ್ಡಿ ಒಡೆಯನಲ್ಲಿ ಗಂಡಸ ಮಗನ ಬೇಡುತ್ತಾಳೆ. ಒಡ್ಡಿ ಒಡೆಯನಲ್ಲಿ ಗಂಡಸ ಮಗನ ಬೇಡುತ್ತಾಳೆ. ಭಾಗ್ಯವಾಡಿಯ ಊರ ಮುಂದ ಭಾಗ್ಯದ ನಂದಿ ಗುಡಿಯ ಇತ್ತು. ಹೋಗಿ ಭಕ್ತರು ಭಾಗತಾರ ನಂದಿ ಅಡಿಯಲ್ಲಿ. ಯುಗ ಯುಗ ಕಾಲ ಹೀಗೆ ಜನರು ಭಕ್ತಿ ಮಾಡುತ್ತಲೇ ಉಗಮದೊಡೆಯನೆಂದು ಆತನನ್ನು ಶಿರಾಬಾಗುತ್ತಲೇ. ಮುಂದ ಬಂತು ಶ್ರಾವಣ ಮಾಸ, ನಂದಿ ಪುರಾಣ ನಡೆಸ್ಯಾರ ದಿವಾಸ. ಸುಂದರಂಗ್ಯರೆಲ್ಲ ನಿತ್ಯ ಗುಡಿಗೆ ಹೋಗುತ್ತಾರೆ. ನಂದೇಶ್ವರನ ಪುರಾಣ ನಿತ್ಯ ನಡೆಯಿತು ಆನಂದ ಸಾಗುತ್ತಾರೆ. ಏ ನಾರಿ ಮಣಿಯರು ಎಲ್ಲರೂ ಕೂಡಿ ಪುರಾಣ ಕೇಳಲಿಕ್ಕೆ ಹೋಗುದಾರಾಗ ಮಾಲಲಾಂಬಿಕೆ ಪ್ರಶ್ನೆ ಮಾಡ್ತಾಳ, ಹೊರತೀರಿ ಯಾವಲ್ಲೇ? ಆ ಶಿರೋಮಣಿಯರು ಹೇಳತಾರಿ ಸಂತೋಷದಲ್ಲಿ ಶ್ರಾವಣ ಮಾಸ ತಂಗಿ ಪುರಾಣ ನಡೆದದ ನಂದಿ ಗುಡಿಯಲ್ಲೇ.
ಪುರಾಣ ಪುಣ್ಯ ಕಥಾ ಕೇಳಿದ್ರ ಜನ್ಮ ಪಾವನ ಆಗುವುದೆಂದು ಪಡ್ಕೊಂಡವರಿಗೆ ಇಚ್ಛದ ಫಲ ಸಿಗುವುದು ಪದರಲ್ಲಿ. ಪವಾಡ ಪುರುಷ ನಮ್ಮ ನಂದೇಶ್ವರ ತ್ರಿಲೋಕದಲ್ಲಿ. ಹರಿಹರ ಎಂಬ ಭೇದ ಇಲ್ಲದೆ ನಾರಿ ಮಾದಲಾಂಬಿಕೆ ತಾನು ಆ ಊರ ದೇವರ ನಂದೇಶ್ವರನ ಗುಡಿಗೆ ಹೋಗುತ್ತಾರೆ. ನಿರಾಳ ಭಾವದಿಂದ ಆತನನ್ನು ಶಿರಾಬಾಗುತ್ತಾರೆ. ಕರುಣೇಶಯ್ಯ ಗಂಡಸ ಮಗ ಎಂದು ಉಡಿ ಒಡ್ಡುತ್ತಾರೆ. ಏ ಶಿರದ ಮೇಲೆ ಇಟ್ಟಳ ಪುಷ್ಪ ಶಿರೋಮಣಿ ಉಡಿಯಾಗ ಬಿತ್ತು. ಧೂರಿನ ಶಬ್ದ ಬಿದ್ದಂಗಾಗದ ತಾಯಿ ಕಿವಿಯಲ್ಲಿ. ಭರತ ಕಂಡದ ಉದ್ಧಾರಕ್ಕಾಗಿ ಜನಿಸುವೆ ನಿನ್ನ ಒಡಲಲ್ಲಿ. ಮಾದಲಾಂಬಿಕೆ ಸಂತೋಷ ಆಗಿ ಭಕ್ತಿಯಿಂದ ಮನೆಗೆ ಸಾಗಿ ದಂಪತಿಗಳು ಅರಿತು ಬೆರಿತಾರು ಒಂದೇ ಮನಸ್ಸೇಲಿ. ಭಕ್ತಿ ಭಾಂಡರಿ ಬಸವ ಮೂಡ್ಯಾನಾಗ ತಾಯಿ ಒಡಲಲ್ಲಿ. ಮಾತೆ 3 ಮಾಸ ಕಾಲ ಹರನ ಧ್ಯಾನ ಮಾಡುತ್ತಾರೆ. ಹತ್ತರು ಮನೆ ಗಿಳೇಶ್ವರಕ್ಕ ವಾರ್ತಿ ಹೋಯಿತೋ ಅಲ್ಲಿ ತನಕ. ಬುತ್ತಿ ರೊಟ್ಟಿ ತಂದರ ಕಂಟ್ಲಿ ಎತ್ತಿನ ಮ್ಯಾಲೆ. ಬುತ್ತಿ ಬಿಚ್ಚಿ ಉಂಡ್ರ ವಾಂತಿ ಐತ್ರಿ ಅದೇ ಕ್ಷಣದಲ್ಲಿ. ಏ ಕನಸಿನಲ್ಲಿ ಸಂಗಮನಾಥ ಜನನಿಗೆ ಹಿಂಗ ಹೇಳನ ಖಚಿತ. ಸಾಮಾನ್ಯ ಪುರುಷ ಮೂಡಿಲ್ಲಮ್ಮ ನಿನ್ನ ಒಡಲಲ್ಲಿ. ಅನ್ನ ಉಣಬ್ಯಾಡ ಮಗಳೇ ವಿಭೂತಿ ಹೈಕೋ ನಾಲ್ಗಿ ಮ್ಯಾಲಿ. ಅದನ್ನೇ ಸ್ವೀಕಾರ ಮಾಡು ಉಣ್ಮನಿ ಸ್ಥಾನ ಶುದ್ಧವಾಗಲಿ. ನವಣೆ ಕಾಳಿ ನಟ್ಟೆ ಭಸ್ಮ ಸ್ನಾನ ಮಾಡಿದ ಬಳಿಕ ತಿಂದು 9 ಮಾಸ 9 ದಿವಸ ಶಿವನ ನಾಮ ಜಪಿಸುತ್ತಾನೆ. ಜನಿಸಿ ಬಂದ ಮಗು ಅಕ್ಷಯ ತೃತೀಯಕ ಭದ್ರಗಿರಿಯಲ್ಲಿ. ಈ ಪ್ರಕಾರವಾಗಿ ಬಸವಣ್ಣನವರ ಅವತಾರ ಆಯ್ತು ಭಾಗ್ಯವಾಡಿಯಲ್ಲಿ. ಬಸವಣ್ಣ ನಂದೇಶ್ವರ ಅವತಾರದವರು. ಪ್ರಥಮ ನಂದಿ ಅವತಾರ. ಪ್ರಥಮ ಅವತಾರ ನಂದಿ. ಎರಡನೇ ಅವತಾರ ಭಾಗ್ಯವಾಡಿ ಬಸವಣ್ಣ. ಮೂರನೇ ಅವತಾರ ಅರಳುಗುಂಡಿಗೆ ಶರಣ ಬಸವಣ್ಣ. ಧರ್ಮ ಗ್ಲಾನಿ ಆಗುವಂತ ಸಮಯಕ್ಕೆ ಬಂದು ಅವತಾರ ಎತ್ತಿ ಮಾನವ ಕುಲಕೋಟಿ ಉದ್ಧಾರ ಮಾಡಿದ್ರು. ಬಸವಣ್ಣನವರು ಭಾಗ್ಯವಾಡಿಯಲ್ಲಿ ಜನಿಸಿದಾಗ ವಿಪರ್ಯಾಸ ಏನು ಅಂತಂದ್ರ ಸಾಮಾನ್ಯ ಶಿಶುವಿನಂತೆ ಬಸವಣ್ಣ ಹುಟ್ಟಿದ ಕ್ಷಣ ಕಣ್ಣು ತೆರೀಲಿಲ್ಲ ಅಂತ. ಕಣ್ಣು ತೆರೀಲಿಲ್ಲ. ತಾಯಿಯ ಹಾನ ಉಣ್ಬೇಕಂತ ಆಸೆ ಮಾಡಲಿಲ್ಲ. ತಾಯಿ ಮಲಿ ಹಾಲು ಕುಡಿಲಿಲ್ಲ. ಕೈಕಾಲು ಬಿಚ್ಚಿ ಆಡ್ಲಿಲ್ಲ, ಅಳಲಿಲ್ಲ, ನಗಲಿಲ್ಲ. ಬಸವಣ್ಣ ಸ್ತಬ್ಧವಾಗಿ ಬಿದ್ದುದನ್ನು ಕಂಡು ಮಾದಲಾಂಬಿಕೆ ತಾಯಿಗೆ ಅತಿ ದುಃಖ ಬಂತು. ಭಗವಂತ, ಎಷ್ಟು ದಿವಸಕ್ಕೆ ಪರಮಾತ್ಮ ಕಂದನನ್ನ ಕರುಣಿಸಿದಿ, ಇದು ಅಂತ ಕೂಸು ಹುಟ್ಟಿತಲ್ಲ. ಸಾಮಾನ್ಯರಂತೆ ಶಿಶುವಿಲ್ಲ. ಈ ಪರಿ ಹುಟ್ಟದಂದ ಮೇಲೆ ನಮ್ಮ ಪೂರ್ವದ ಕರ್ಮ ಇರಬೇಕಂತ ತಾಯಿ ಮನಸ್ಸಿನಲ್ಲಿ ಏನಾಗ್ತದಲ್ಲಿ. ಕಂದನ ಮುಖ ನೋಡಾರ ಆನಂದ ಆಗಾರ ಮುಂದಿನ ಹುನ್ನಾರ ಯಾರಿಗೆ ಯಾರಿಗೆ ಕೂಸ ಬಾಯಿ ಬಿಚ್ಚಿ ತನ್ನ ಬಾಯಾಗ ಮಲಿ ಹಿಡಿಲಿಲ್ಲ. ಕೂಸ
ಬಾಯಿ ಬಿಚ್ಚಿ ತನ್ನ ಬಾಯಾಗ ಮಲಿ ಹಿಡಿಯಲಿ ಅಳುವುದು ನಗುವುದಿಲ್ಲ ಜರ ಎತ್ತಲಿಲ್ಲ ನೆದರ ದಿವಸ ಹೋಗ್ಯವ 3 ಹೊಟ್ಟಿಗೆ ಹೊಟ್ಟಿಗೆ ಎಷ್ಟೋ ದೇವರ ದಿಂಡರಾದ್ರು ಶಾಣ್ಯರ ತಲಿ ನಡೆಯಲಿಲ್ಲ ತಾಯಿ ತಂದಿ ಸುರಿಸಾರ ಕಣ್ಣೀರ ಅಳ್ತಾರ ಗೋಳಕಾರ ಹರಕಿ ಹೊರತಾರ ಕಂಡ ದೇವ್ರಿಗೆ ಕಂಡ ಪರಶಿವನ ವಾಹನ ಇವನ ಮರ್ಮೆ ಯಾರಿಗೆ ತಿಳಿಲಿಲ್ಲ ಊರಿಗೂರೇ ಬಂದು ನೋಡ್ತಾರ ನಿವಾಳಿ ತೆಗಿತಾರ ಕೂಸೈತಿ ಚದುರ ಉಪಯೋಗ ಆಗಲೇ ಉಪಯೋಗ ಆಗಲೇ ಈ ಕೂಸಿಗೆ ಭವಿಷ್ಯ ಮುಂದೆ ಮಾತೆ ಬರಂಗ ಕಾಣೋದಿಲ್ಲ ನಾಗರಿಕ ನಾರ್ಯರು ಬಂದು ನಾನಾ ಪರಿ ಮಾತಾಡತಾರ ಮೀರಿದ ಚಿಂತಿ ಮಾಡಲಂಬಿಕೆ ಹಣೆ ಬಾರಕ ನೀನೇ ಕಾಪಾಡವನು ನಂದೇಶ್ವರ ದುಃಖ ಪರಿಹಾರಕ ನೀನೇ ಎಲ್ಲ ನಾನೇನಲ್ಲ ಹೊಣೆಗಾರಕ ಈ ಪ್ರಕಾರವಾಗಿ ಸ್ತಬ್ಧವಾಗಿ ಬಿದ್ದದ್ದನ್ನು ಕಂಡು ಏನ್ ಮಾಡ್ತಾರ ಮಾದಲಂಬಿಕೆ ತಾಯಿ ಅಂತಾಳ ಹೇ ಪರಮಾತ್ಮ ನಂದೇಶ್ವರ ಇದಕ್ಕೆಲ್ಲ ನೀನೇ ಕಾರಣಕರ್ತನಪ್ಪ ಇದೆಲ್ಲ ಆಗಲಿಕ್ಕೆ ನೀನೇ ಹೊಣೆಗಾರ ನನ್ನ ಮೇಲಲ್ಲ ಅಂತ ಹೇಳಿ ಎಲ್ಲಾ ಭಾರ ನಂದೇಶ್ವರ ಮೇಲೆ ಹಾಕಿದ್ದಾಳ ಊರಿಗೂರೇ ಬಂದು ನೋಡಿದ್ರು ತಿಳಿದವರು ತಿಳಿದಂಗ ಮಾತಾಡ್ತಾರಂತೆ ಯಾವ ನಮ್ಮ ನಾಥೋಣರು ಇವರು ರಾಠೋಡವರು ಕೂಡ ಕಲಾ ಪ್ರೇಮಿಗಳು ಭಕ್ತಿ ಸಂಪನ್ನರು ಈ ಸತ್ಸಂಗದಲ್ಲಿ ಪಾಲ್ಗೊಂಡು ಬಸವಣ್ಣನವರ ಒಂದು ಚರಿತ್ರೆಯನ್ನು ಹಾಡ್ತಾ ಇದ್ದಾರೆ. ನಂದಿ ಬಸವನ ಜಾತ್ರೆ ನಡೆದದ. ಆ ಒಂದು ಸಂದರ್ಭದಲ್ಲಿ ಶುಭ ಸಂದರ್ಭದಲ್ಲಿ ಆ ಸತ್ಕಾರ್ಯಕ್ಕೆ ಕಾಣಿಕೆ ಸಾಲೆಲ್ಲ ತಿಳ್ಕೊಂಡು 51 ರೂಪಾಯಿನ ತಂದು ಕೊಟ್ಟಿದ್ದಾರೆ. ಆ ಭಗವಂತ ಯೋಗ ಶಕ್ತಿ ಅಪಾರ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಬೇಡ್ಕೊಳ್ತಾ ಇದ್ದೀನಿ ಮನ್ನಿಸ್ತಕ್ಕದ್ದು. ಅದರ ಸಲುವಾಗಿ ಬಸವಣ್ಣನವರ ವಿಚಾರ ಈ ಪ್ರಕಾರ ಬಂದು ಸ್ತಬ್ಧವಾಗಿ ಬಿದ್ದದ್ದನ್ನು ಕಂಡು ತಾಯಿ ಮತ್ತು ತಂದೆ ದುಃಖವನ್ನು ಪಡುವಂತ ಸಂದರ್ಭದಲ್ಲಿ 5 ದಿವಸಗಳು ಗತಿಸಿ ಹೋಗ್ಯಾವ. ಹಿಂಗೆ ಏನಾಗ್ತದ ಮುಂದ 5 ದಿವಸ ತನಕ ಕಂದ ಯಾವುದು ಏನು ಇಲ್ಲದೆ ಬಿದ್ದ. ಅಲ್ರಿ 5ನೇ ದಿವಸಕ್ಕೆ ಜಾತವೇದ ಮುನಿಗಳು ಬಂದ. ಪಾದ ಪ್ರವೇಶ ಮಾಡಿ ನಡೆದು ಕಪ್ಪಡಿ ಸಂಗಮದಿಂದ ಮುದ್ದು ಕಂದನಿಗೆ ಅಪ್ಪಿಕೊಂಡು ಆದ್ರೂ ಆನಂದ. ಓಂ ನಮಃ ಶಿವಾಯ ಎಂದು ವಿಭೂತಿ ಹಚ್ಚಿ ಲಿಂಗ ಕಟ್ಟಿ ವರದ ಹಸ್ತ ತಲೆ ಮ್ಯಾಲಿ ಇಟ್ಟಾಗ ಕಣ್ಣ ತೆರೆದಿದ್ದ. ಓಂ ಬಸವ ನೀನೆ ಅಂದಾಗ ಬಾಯಾಗ ಮಲಿಯ ಹಿಡದಿದ್ದ. ಓಂ ಬಸವ ನೀನೆ ಅಂದಾಗ ಬಾಯಾಗ ಮಲಿಯ ಹಿಡದಿದ್ದ. ಬಸವ ಎಂದು ಹೆಸರ ಇಟ್ರು
ಋಷಿಗಳ ಆಶೀರ್ವಾದ ಕೊಟ್ರು. ವಸುದೇವನ ಭಕ್ತರು ಸುದ್ದಿ ಕೇಳಿ ಅಲ್ಲಿಂದ ಈ ಬಸವನ ಹೆಸರ ನಮ್ಮಲ್ಲಿ ಯಾಕ ಬ್ರಾಹ್ಮಣರಾದಿಂದ ವಸುದೇವ ಹರಿ ಕೇಶವ ಅನ್ಬೇಕಿತ್ತು ಗೋವಿಂದ. ಏನ್ರಿ ದ್ವೇಷ ಭಾವನೆ ಉತ್ಪನ್ನ ಆತು, ಕೂಸಿನ ಹೆಸರ ತಕ್ರಾರು ನಡೀತು. ಆ ಕೂಸ ಅಂಬೆಗಾಲ ಹಾಕಿ ಅಂಗಳಾಗ ಆಡ್ತಿದ್ದ, ಉಲ್ಲಾಸ ಉಕ್ಕಿ ತಾಯಿ ಅಪ್ಪಿಕೊಂಡು ಪಡುವಳು ಆನಂದ. 5 ದಿವಸ ಗತಿಸಿ ಹೋದ ಮೇಲೆ ಜಾತವೇದ ಮಾಮುನಿಗಳಿಗೆ ಅರುವಾಯ್ತಂತ. ಅವಾಗ 5 ದಿವಸ ಹೋಗ್ಯಾವ. ಕಪ್ಪಡ ಸಂಗಮದಿಂದ ಬಂದರು, ಪಾದ ಪ್ರವೇಶ ಮಾಡಿ ನಡೆದುಕೊಂಡು ಬಂದ್ರಂತೆ. ಆ ಮುದ್ದು ಕಂದನಿಗೆ ಒಪ್ಪಿಕೊಂಡ್ರು ಜಾತವೇದ ಮುನಿಗಳು. 5 ದಿವಸನಾಗ ಜಾತವೇದ ಮುನಿಗಳು ಬಂದು ಕರುಣಾಮೂರ್ತಿಗಳು ಬಸವಣ್ಣನಿಗೆ ಹಣಿಗೆ ಭಸ್ಮಧಾರಣ ಮಾಡಿದ್ರಂತೆ. ಭಸ್ಮಧಾರಣ ಮಾಡ್ಯಾರ, ಕರ್ಣದಲ್ಲಿ ಮಹಾಮಂತ್ರ ಊದಿದ್ದಾರ, ಕೊರಳಾಗ ಇಷ್ಟಲಿಂಗ ಕಟ್ಟಿದ್ರಂತ. ಆವಾಗ ಬಸವಣ್ಣ ಕಣ್ಣು ತೆರೆದು ನೋಡಕತ್ತ. ತಾಯಿ ಹಾಲು ಕುಡಿಬೇಕಂತ ತವಕದಿಂದ ಆತುರದಿಂದ ಕಾಯ್ತಿದ್ದ ಬಸವಣ್ಣ. ಬಸವ ಅಂತೇಳಿ ಹೆಸರಿಟ್ರು ಅವರು ಋಷಿಗಳು. ಶೈವ ಬ್ರಾಹ್ಮಣರು ಧರ್ಮದ ಹಿರಿಯರೆಲ್ಲ ಮಾತಾಡ್ತಾರಂತೆ, ಬಸವ ಅಂತ ಯಾಕೆ ಹೆಸರಿಟ್ರು? ಧರ್ಮದ ಪ್ರಕಾರ ವಸುದೇವ ಹರಿ ಕೇಶವ ಗೋವಿಂದ ನಾರಾಯಣ ಅನೇಕ ನಾಮಗಳು ಬಿಟ್ಟಾರ. ಬಸವ ಅಂತ ಯಾಕೆ ಹೆಸರಿಟ್ರು? ಇದು ಮೂಲ ಭೇದಕ್ಕೆ ಕಾರಣ ಆಗ್ಯದ್ರಿ. ನೋಡೋನು ಬರ್ಲಿ ಸಮಯ ಅಂತ ಕುಂತರು ಗಪ್ಪಾಗಿ ಶಾಂತಾಗಿ. ಬಸವಣ್ಣ ಬಾಲ್ಯ ಲೀಲೆ ಮಾಡ್ತಾ ಇದ್ದಾನ. ಬಾಯಾಗ ಹಾಕ್ಯನ ಮಣ್ಣಿನ ಹೆಂಟಿ, ತಾಯಿ ಬಸವನ ಬಾಯಿ ಮುಟ್ಟಿ. ಬಾಯಿ ತರುದು ನೋಡ ತಾಳ ಉಗುಳೋ ನನ್ನ ಕಂದ. ಇವನ ಕಂಠದಲ್ಲಿ ವೈಕುಂಠ ಲೋಕ ಒಳಗ ಮುಕುಂದ. ಬಸವನ ನಾಲಿಗೆ ಮೇಲೆ ಸರಸ್ವತಿ ತುಂಬರ ನಾರದ. ಭೂಲೋಕ ಭುವರ ಲೋಕ ಸತ್ಯಲೋಕ ಸ್ವರ್ಗಲೋಕ ಸಹಸ್ರ ಕೋಟಿ ಬ್ರಹ್ಮಾಂಡ ಬಾಯಿ ತೆರೆದು ತೋರಿಸಿದ್ದ. ಬಸವನ ಪವಾಡ ನೋಡಿ ಥರ್ತರ ನಡಿಗಳ ತಾಯಿಗೆ ಉರಿ ಬಂದ. ಎಳಿ ಬಾಳಿ ಸುಳಿ ಅಂತ 7-8 ವರ್ಷದ ಬಸವನಿಗೆ ಕುಲಾಚಾರದ ಪದ್ಧತಿ ಮುಂಜಿ ಮಾಡುವುದೆಂದ. ಒಳ್ಳೆ ಮುಹೂರ್ತ ನೋಡಿ ಮಾದರಸ ಹಿರಿಯರ ನೆರೆಸಿದ್ದ. ಬೆಳೆದು ನಮ್ಮ ಪುತ್ರ ಮುಂಜಿ ಕಾನೂನು ಕೈ ಇಟ್ಟಾನ ಪಾದ. ಜಾತಿವಾದಿಗಳಿಗೆ ಬಸವ ನೀತಿ ಹಿಂಗ ಹೇಳತಾರ. ಆ ಜಾತವೇದ ಮುನಿಗಳು ಲಿಂಗ ಕಟ್ಟಾರ ತಂದ. ಮತ್ತೆ ಇದ್ರ ಮ್ಯಾಗ ಮುಂಜಿ ಮಾಡುದು ಯಾವ ಧರ್ಮಂದ? ಜಾತಿಯವರು ಸಿಟ್ಟಿಗೆ ಬಂದ್ರು, ಜಾತಿ ಹೊರಗ ಇಡಬೇಕೆಂದು. ಯಾಕೆ ಇಡಬೇಕಂತಾರು? 7-8 ವರ್ಷದ ವಯಸ್ಸಿತ್ತು ಬಸವನಿಗೆ. ಮಾದರಸರು ಮಗನ ಉಪನಯನ ಕಾರ್ಯಕ್ರಮ ಮಾಡಿಸ್ಬೇಕು. ಬಹಳ ದಿವಸಕ್ಕೆ ಗಂಡು ಮಗ ಹುಟ್ಟಿದ್ದ. ಮೊದಲು ನಾಗಮ್ಮ ಅಂತೇಳಿ ಚೊತ್ತಲ ಹೆಣ್ಣು ಮಗಳು. ನಾಗಮ್ಮ ಆದ ಬಳಿಕ ನಾಗಮ್ಮ ಹುಟ್ಟಿದ ಮೇಲೆ ಬಹಳ ದಿವಸವರೆಗೆ ಮಕ್ಕಳಾಗಲಿಲ್ಲ.
ಅದಕ್ಕೆ ಹಗಲಿರುಳು ಚಿಂತೆ ಮಾಡ್ತಿದ್ರು ಮಾದಲಾಂಬಿಕೆ. ವಂಶ ಬೆಳಗಲಿಕ್ಕೆ ಪರಮಾತ್ಮ ಒಂದು ಗಂಡು ಸಂತಾನ ಕೊಡು ಅಂತ ಹೇಳಿ ನಂದೇಶ್ವರನಿಗೆ ಬೇಡಿದಾಗ ವರಪುತ್ರರಾಗಿ ಜನಿಸಿ ಬಂದ್ರತ್ತ ಬಸವಣ್ಣ. ಉಪನಯನ ಮಾಡಿಸ್ಬೇಕಂತ ಹೇಳಿ ಎಲ್ಲ ಸಮಾಜದ ಹಿರಿಯರಿಗೆ ಕರೆದಾರ ಮಾದರಸರು. ಕರೆದು ಸಮಾಜದವ್ರು ಎಲ್ಲರೂ ಕೂತಾರ. ಬಾಲ ಬಸವನಿಗೆ ಹೇಳ್ತಾರಂತೆ, ಬಸವಣ್ಣ ಬಾರೋ ಈ ಕಡೆ, ಮುಂಜಿ ಕಾರ್ಯ ಮಾಡ್ಬೇಕಾದ ಮುಂದಗಡೆ ಬಾ ಅಂತ ಹೇಳಿ ಕರೆದ್ರತ್ತ ಸಮಾಜದ ಹಿರಿಯರು. ಎಷ್ಟು ದಿಟ್ಟ ಬಸವಣ್ಣ, 7-8 ವರ್ಷದವ ಎದ್ದು ನಿಂತು ಸಮಾಜಕ್ಕೆ ಉತ್ತರ ಕೊಟ್ಟ. ನಾ ಮುಂಜಿ ಮಾಡ್ಕೋದಿಲ್ಲ ಅಂತಂತಾನೆ ಬಸವಣ್ಣ. ಮುಂಜಿ ಯಾಕೆ ಮಾಡ್ಕೋದಿಲ್ಲೋ ಬಸವ ಅಂತ ಕೇಳಿದಾಗ ಹೇಳ್ತಾರ ಬಸವಣ್ಣ, ನನಗೆ ಬಾಲ್ಯದಲ್ಲಿ ಜಾತವೇದ ಮಹಾಮುನಿಗಳು ಬಂದು ಹಣಿಗೆ ಭಸ್ಮಧಾರಣ ಮಾಡ್ಯಾರ, ಕನ್ನಡದಾಗ ಮಹಾಮಂತ್ರ ಊದ್ಯಾರ, ಕೊರಳಾಗ ಇಷ್ಟ ಲಿಂಗ ಕಟ್ಟ್ಯಾರ, ಮತ್ತು ಮುಂಜಿ ಮಾಡ್ಬೇಕಂತಿರೋದು ಇದ್ಯಾವ ಧರ್ಮ ಅಂತ ಕೇಳ್ತಾನೆ ಬಸವಣ್ಣ. ಮಾಡ್ಕೋದಿಲ್ಲ ಅಂತ ಬಸವಣ್ಣ ಮುಂಜಿ. ಎಷ್ಟು ಸಿಟ್ಟು ಬರ್ಲಿಕ್ಕಿಲ್ಲ ಧರ್ಮದ ಹಿರಿಯರಿಗೆ. ಸಮಾಜಕ್ಕೆ ನಿಂತು ಉತ್ತರ ಕೊಡ್ತಾನಂದ ಮೇಲೆ ಈ ಸಮಾಜದವರು ಸಿಟ್ಟಿಗೆ ಬಂದಾರ. ಏನಂತಾರ? ಜಾತಿಯವರು ಸಿಟ್ಟಿಗೆ ಬಂದು ಜಾತಿ ಹೊರಗ ಇಡಬೇಕೆಂದು ಕುಳಿತು ಬಹಿಷ್ಕಾರ ಪತ್ರ ಇವರಿಗೆ ಬರೆದ. ಜಾತಿ ಕಳ್ಳು ಬೆಳ್ಳಿಗೆ ಹಂಚಿ ಜಾಹಿರ್ ಮಾಡ್ಯಾರಲ್ಲಿಂದ ಕುಂತ್ರೋ ಗಾಬರಿಯಾಗಿ ಮಾದರಸರು ಕಣ್ಣೀರ ತಗದ. ಭಾಗ್ಯವಾಡಿಯ ಬ್ರಾಹ್ಮಣರೆಲ್ಲ ಬಗೆದು ಮುಂದಕ್ಕೆ ಕರೆಯಲಿಲ್ಲ. ಜಿಗಿದು ಹೋಗತಿದ್ರು ಇವರು ಬಂದ್ರ ಎದರಿಂದ. ಆಗಿ ದೊಡ್ಡದಾತೋ ವಿಸದ ಬಳ್ಳಿ ಕೈದಾರ ಒಂದ. ಭಾಗ್ಯವಾಡಿ ಬ್ರಾಹ್ಮಣರೆಲ್ಲಾರ ಹಲ್ಲ ಮಶಿತಾರ. ಯಾವಾಗ ಸಿಗತಾರ ದಾರಿ ನೋಡೋ ತಾಯ, ದಾರಿ ನೋಡೋ ತಾಯ. ಮಾದರಸನ ಮನೆ ಕಾರ್ಯಕಾರಣ ನಾಶ ಮಾಡು ನಾಂತ. ಮಾದರಸನ ಮನೆ ಕಾರ್ಯಕಾರಣ ನಾಶ ಮಾಡು ನಾಂತ. ನಾಗಮ್ಮನ ಲಗ್ನ ಮುಗಸಾರ ಗಂಡನ ಮನಿಯವರ ಕರ್ಕೊಂಡು ಹೋಗ್ಯಾರ. ವ್ಯವಹಾರ ಸೋದಾಯ್ತಾಯ, ವ್ಯವಹಾರ ಸೋದಾಯ್ತಾಯ. ಬ್ರಹ್ಮಪುರಿಯವರು ಶಿವದೇವ ಸ್ವಾಮಿಪತಿ ನಾಥ. ಬಸವನ ತಾಯಿ ತಂದಿ ಅವರ ಮಗಳನ್ನ ಕಳಶಾರ. ಚಿಂತೆ ಮಾಡತಾರ ಕಾಲ ಕಳೆಯೋ, ಕಾಲ ಕಳೆಯೋ. ಮುಂದ ಹಿರಿಯರ ಶ್ರದ್ಧಾ ಐತಿ ಅಂದ್ರು ಹ್ಯಾಂಗ ಮಾಡೋಣ ಅಂತ. ಮಾದರಸರು ಊರಾಗೆ ಹೋಗ್ಯಾರ. ಊರಿನ ಹಿರಿಯರ ಇದ್ದರು ಬ್ರಾಹ್ಮಣರ ಲೆಕ್ಕ ಹಾಕೋತ. ಲೆಕ್ಕ ವಂಕ ಗುಣದ ಯಂಕಪ್ಪನ ಹೆಸರೇ ಊರಿಗೆ ಮೇರೆ ತಾವು. ಮಾದರಸರು ಉಲ್ಲಿಗೆ ಹೋಗ್ಯಾರ, ಕರವ ಮುಗದಾರ, ಶಿರವಾಗ್ಯಾರ ಭಿನ್ನ ಹೇಳೋತ. ಭಿನ್ನ ದ್ವೇಷ ಭಾವದ ಕುಲದವರು ಮಾಡಿಕೊಂಡಾರ ಒಳ್ಳೆ ಭೇತಾಹೋ. ಊಟ ನಾವು ಮಾಡುವುದಕ್ಕ ಏನೇನ್ ಬೇಕತ್ರಿ? ಎಲ್ಲ ಸಾಹಿತ್ಯ ಸಜ್ಜಿರ್ಬೇಕ. ಮಾದರಸರು ಸಮಾಜದ ಹಿರಿಯರಿಗೆ ಹೋಗಿ ನಮಸ್ಕಾರ ಮಾಡ್ತಾರಂತ.
ಹಂಗು ಹಿಂಗು ಮಾಡಿ ನಾಗಮ್ಮನ ಲಗ್ನ ಮುಗಿಸಿದ್ರು, ಹೆಣ್ಮಗಳ ಲಗ್ನ ಹೌದು ಸಂಕ್ಷಿಪ್ತದಾಗ ಮುಗಿಸಿದ್ರು. ಮುಗ್ಸ್ಯಾರ. ಇವ್ರು ಏನು ಲೆಕ್ಕ ಹಾಕಿ ಎದ್ದು ಹೋಗ್ಯಾರಂದ್ರ ಏನಂತ ಬರ್ಲಿ ಆ ಸಮಯ. ಯಾವಾಗ ಸಮಾಜದ ಕೆಲಸಕ್ಕೆ ವಿರುದ್ಧ ಮಾತಾಡಿದ್ದಾನ ಬಸವಣ್ಣ ಬಸವಣ್ಣ, ಹೌದ್ ಬರ್ಲಿ ಆ ಸಮಯ. ನಮ್ಮ ಹತ್ರ ಬರ್ತಾರ ಈ ಸಮಯ ಅಂತ ಕೂತಿದ್ರು. ಕೂತಿರಲ್ಲ. ಆ ಸಮಯ ಬಂದೇ ಬಿಟ್ಟಿತು. ಹೌದ ಉಪನಯನ ಕಾರ್ಯಕ್ರಮ ಮಾಡಿಸ್ಬೇಕಂತ ಹೇಳಿ ಹೌದು. ಮಾದರ್ಸರು ಹೋಗ್ಯಾರ ಊರ ಹಿರಿಯರ ಕಡೆ. ಹೋಗಿ ಏನ್ ಮಾಡ್ತಾರ? ಕರಮುಗದ ನಿಂತ್ರಂತ ಅವರು. ನಿಂತ ಏನ್ ಮಾಡ್ತಾರೋ? ಯಪ್ಪ, ಹೌದು ನಮ್ಮ ಮನ್ಯಾಗ ಹಿರಿಯರ ಹಬ್ಬ ಮಾಡುವುದದ, ಮಾಡುದೈತಿ, ದಯಮಾಡಿ ನೀವು ಬಿನ್ನಕ್ಕೆ ಬರ್ಬೇಕ್ರಿ. ಬರಬೇಕು. ಆ ಸಣ್ಣ ಹುಡುಗನ ಮಾತೆ ಅಂತಂದಿರಿ. ನಾ ಎಲ್ಲ ಬುದ್ಧಿವಾದ ಹೇಳಿನಪ್ಪ, ಇನ್ನೊಮ್ಮೆ ಅಂತ ಸ್ಥಿತಿ ಬರೋದಿಲ್ಲ, ನೀವು ದಯಮಾಡಿ ಬಿನ್ನಕ್ಕೆ ಬರ್ರಿ ಅಂತೇಳಿ ಕರೆದೋಡಿಸಿದ್ರಂತ. ಏನಾಗದವಾಗ? ಯಂಕಣ್ಣ ಅಂದ, ಏನಂತ? ಈಗ ಬಂತು ಆ ಸಮಯ ಅಂತಂದ. ಹೌದಪ್ಪ, ಈಗ ಬಂತ ಸಮಯ ಅದ. ಈ ಕಾರಣ ಕೆಡಿಸ್ಬೇಕಾಗಿತ್ತಲ್ಲ. ಹೌದು. ಊಟ ನಾವು ಮಾಡ್ಲಕ್ ಬರ್ತೀವಿ, ಇಲ್ಲ ನಂಗಿಲ್ಲ. ಇಲ್ಲ ಅನ್ನೋದಿಲ್ಲ. ಹೌದು. ಎಲ್ಲ ಸಾಹಿತ್ಯ ಇರ್ಬೇಕು ನೋಡು ಸಜ್ಜ ಅಂತಂತಾರ. ಹೌದ. ಏನಂತಾರಿ ಅವರು? ಏನಂತಾರ? ಊಟ ನಾವು ಮಾಡುವುದಕ್ಕ ಎಲ್ಲ ಸಾಹಿತ್ಯ ಸಜ್ಜಿರ್ಬೇಕ. ಹೋಳಿಗೆ ಹುಗ್ಗಿ ಅನ್ನ ಸಾರ ಹಪ್ಪಳ ನಾಜಕ, 7-8 ತರದ ಪಲ್ಯ ತುಪ್ಪ ಮಾತ್ರ ಒಳ್ಳೆದಿರ್ಬೇಕ. ಹಿಂಗ ತಿಳಿಸಿ ಹೇಳಿ ಕಳಿಸರ ಬಡುವಾಗ ಹೈರಾಣ ಹಾಕೋದಕ್ಕ. ಭಕ್ತರ ಉದ್ಧಾರಕ್ಕಾಗಿ ಭಕ್ತನಂದಿ ಬಸವನಾಗಿ ಭಾಗ್ಯವಾಡಿಗೆ 12ನೆಯ ಶತಮಾನಕ ಧರ್ಮ ಗುಪ್ತ ಧನಂಜಯ ಇಳದನ ಧರಣಿ ಪಾಲಕ. ಬಡತನದಾಗ ಉದ್ರಿ ತಂದು ಏನ್ ಮಾಡಿದವಾಗ? ಬೇಡಿದ ಅಡುಗೆ ತಯಾರ ಮಾಡಿ ತಯಾರು ಮಾಡಿ ಏನ್ ಮಾಡಿದ್ರವಾಗ? ಓಡಾಡಿ ನೀರ ಕೊಟ್ಟರ ಕರೆಯುವುದು ಊಟ ಮಾಡದಕ್ಕ. ಎಡಿ ಬಡಿಸಿ ತಂದು ತುಪ್ಪ ನೀಡ್ಯಾರ ಮೊದಲ ಅನ್ನಕ್ಕ. ಕಿಡಿಗಡಿ ಮನುಷ್ಯ ಒಬ್ಬ ಹೂಡನ ಒಳಗ ಕಪುಟ ನಾಟಕ. ನೀಡುವುದೆಲ್ಲ ಮುಗಿದ ಬಳಿಕ ನೋಡಿ ತನ್ನ ದೈವ ಕಂದ. ತಡಿರೋ ಊಟ ಮಾಡ ಬ್ಯಾಡ್ರಿ ಬಿದ್ರಿ ಗದ್ದಲಕ. ನೀಡರ ಕೆಟ್ಟ ಹೊಲಸ ತುಪ್ಪ ಇದು ಹ್ಯಾಂಗ ಉಣ್ಬೇಕ. ನೀಡರ ಕೆಟ್ಟ ಹೊಲಸ ತುಪ್ಪ ಇದು ಹ್ಯಾಂಗ ಉಣ್ಬೇಕ. ಇಂಥ ತುಪ್ಪ ತಿಂದರ ನಮ್ಮ ಏನಂತಾರವಾಗ? ಸಂತೀನೆ ಮುಗಿತದಂದ. ಹೌದಪ್ಪ. ಕೆಡಿಸ್ಬೇಕಂತ ಮನಸ್ಸು ಮಾಡಿದ್ರಲ್ಲ, ಹೌದು. ಪದ್ಧತಿ ಪ್ರಕಾರ ಬಂದ್ರು ಎಲ್ಲರೂ. ನೇಮದ ಪ್ರಕಾರ ಎಲ್ಲರಿಗೆ ಅಗಲ್ ಹಚ್ಚಿ ಅನ್ನ ಹಾಕಿ ಮೇಲೆ ತುಪ್ಪ ನೀಡಿದ್ದಾರೆ. ತುಪ್ಪ ನೀಡಿ ಅಂತಾರ. ಏನಂತಾರವಾಗ? ಯಪ್ಪ ಪ್ರಸಾದ ಮಾಡ್ರಿ, ಹೌದು. ಭಿನ್ನ ಮುಗಿಸ್ರಿ ಅಂತ ಕರೆದೋಡ್ಸಿ ನಿಂತಾಗ ಎದ್ದು ನಿಂತು ಬಿಟ್ರಿ ಅಂಕಣ್ಣ. ಅಂಕಣಿ ಅದ ನಿತ್ಯ ಏನಂತಾನ್ರಿ? ಆ ಪಂತ್ಯಾಗ ಎದ್ದು ನಿಂತಂತಾನ. ಏನಂತಾನ? ತಡಿರೋ ಊಟ ಮಾಡಬೇಡ್ರಿ ಯಾರು ಅಂತಾರ. ಹೌದಪ್ಪ. ಊಟ ಮಾಡಬೇಡ್ರಿ ತಡೀರಿ ಅಂದಾಗ ಗಾಬರಿಯಾಗಿ ಎಲ್ಲರೂ ಎದ್ದು ನಿಂತರು. ಯಾವ್ದು ನಿಂತ್ರವ? ಹೆಂಕಣ್ಣ ಗುರು ಇದ್ದಂಗ ಇದ್ದ. ಯಂಕಣ್ಣನೇ ಸಮಾಜಕ್ಕೆ ಮುಖಂಡ. ಹೌದ. ಯಾರು ಊಟ ಮಾಡಬೇಡ್ರಿ ನಿಲ್ರಿ ಅಂದಾಗ ಎಲ್ಲರೂ ಎದ್ದು ನಿಂತರು. ನಿಂತ್ರು. ಏನಂತಾನ? ಏನಂತಾನ? ಕೆಟ್ಟ ಹೊಲಸು ತುಪ್ಪ ನೀಡ್ಯಾರ. ಹೌದಪ್ಪ. ಈ ತುಪ್ಪ ತಿಂದ್ರೆ ನಾವು ಉಳಿತೀವೇನು? ಹ್ಯಾಂಗ ಉಳಿತೀವೋ? ನಾವು ಉಳಿಯುವುದಿಲ್ಲ. ಹೌದ. ನೀವು ಯಾರೂ ಊಟ ಮಾಡಬೇಡ್ರಿ ನಿಲ್ರಿ ನಡೀರಿ ಅಂತಂದಾಗ ಎಲ್ಲರೂ ಎದ್ದು ನಿಂತಾಗ ಮಾದಲಾಂಬಿಕೆ ತಾಯಿ ಅತಿ ದುಃಖ ಮಾಡಿ ರೋದನೆ ಮಾಡ್ತಾ ಇದ್ದಾಳೆ. ಹೌದಪ್ಪ. ಕಾಲ್ ಮೇಲೆ ಬಿದ್ದು ಒದ್ದಾಡ್ತಾಳ. ಯಪ್ಪ ಆ ತುಪ್ಪ ಚಲೋ ಇಲ್ಲ ಅಂತಂದ್ರೆ ಬಿಡ್ರಿ, ಬಿಡ್ರಿ. ಅನೇಕ ಪದಾರ್ಥ ಸಿದ್ಧ ಮಾಡಿದ್ದೀವಿ, ಆ ತುಪ್ಪ ಬ್ಯಾಡ್ರಿ, ಉಳಿದ ಪದಾರ್ಥದ ನೀವು ಭಿನ್ನ ಮುಗಿಸ ಹೋಗ್ಬೇಕ್ರಿ. ಹಂಗೆ ಹೋಗ್ಬೇಡ್ರಿಪ್ಪ, ವ್ಯರ್ಥ ಆಗ್ತದ ಕಾರ್ಯಕ್ರಮ ಅಂತೇಳಿ ಬೇಡ್ಕೊಳ್ಳಕತ್ತಾಳ. ಏನಂತಾನವಾಗ? ದುಃಖ ಮಾಡ್ತಾ ಇದ್ದಾಗ ಯಂಕಣ್ಣಂದ, ಏನಂತಾನ? ನಾವು ಭಿನ್ನ ಮುಗಿಸ್ಲಕ್ಕೆ ಬಂದೀವಿ, ಮುಗಿಸ್ತೀವಿ ಮುಗಿಸ್ತೀವಿ ಅಂದ್ರೆ ನಮ್ಗೆ ತುಪ್ಪ ಬರೋಬರಿಲ್ಲ, ಬೇಡ. ಬ್ಯಾಡ. ಭಿನ್ನ ಮುಗಿಬೇಕಾದ್ರೆ ಹಸಿ ಹಾಲು ಬೇಕು ನಮಗಂತಂದು. ಟೈಮ್ ಎಷ್ಟಾಗಿತ್ರ ಅವಾಗ? 12-1 ಆಗ್ಲಕತ್ತದ ಮಧ್ಯಾಹ್ನ. ಒಂದ್ ತನ ಊರಾಗಿಲ್ಲ. ಹಸಿ ಹಾಲು ಬೇಡ್ಲಕತ್ಯಾರ. ಹೌದು.
ಹಸಿ ಹಾಲು ಇವ್ರು ತರುವುದಿಲ್ಲ, ಈ ಕಾರ್ಯಕ್ರಮ ಮುಗಿಯುವುದಿಲ್ಲ, ಕೆಟ್ಟು ಹೋಗ್ತದಂತ ವಿಚಾರ ಮಾಡಿ ವಿಚಾರ ಮಾಡಿ ಅಂದ ನಮ್ಮ ಹಸಿ ಹಾಲು ಬೇಕು ನನಗಂದಾಗ ಮಾದಳಂಬಿಕೆ ತಾಯಿಗೆ ಮುಗುರು ಹರಿದು ಮ್ಯಾಲ ಬಿದ್ದಂಗಾಯಿತು. ಅದಪ್ಪ ಮಾದರ್ಸರ್ ಅಂತಾರ, ನಾ ಮಾಡಿರುವ ಕಾರ್ಯ ಎಲ್ಲ ನಿಷ್ಫಲವಾಗಿ ಹೋಯ್ತು, ವ್ಯರ್ಥವಾಗಿ ಹೋಯ್ತು. ಹಸಿ ಹಾಲು ಬೇಡ್ತಾರೆ, ಎಲ್ಲಿಂದ ತರ್ಬೇಕಂತನ್ನೋರಾಗ ಹೌದು ಬಸವಣ್ಣ ಓಡಿ ಓಡಿ ಬಂದನಂತ ಹೊರಗ. ಇವ್ರು ಅಳ್ಳಾಕತ್ಯಾರ. ಆಡ್ಲಕ್ಕೆ ಹೋಗಿದ್ದ 7-8 ವರ್ಷ ಹೌದು ಓಡುತ್ತ ಮನ್ಯಾಗ ಬಂದ, ಇವ್ರು ಬಿದ್ದು ಅಳ್ಳಕತ್ತಾರ, ಇವ್ರು ಎದ್ದು ನಡೆದಾರ. ಹೌದು ಆ ದೃಶ್ಯ ಕಂಡು ಕೇಳ್ತಾನೆ ಬಸವಣ್ಣ, ಏನಂತ ಎದ್ದು ಇವರು ನಡೆದಾರ ಯಾಕ, ಬಿದ್ದು ನೀವು ಅಳ್ತೀರ್ಯಾಕ, ಸದ್ಯ ಹೇಳ್ರಿ ಏನ ಬೇಕು ಇವ್ರ ಊಟಕ. ಇದ್ದ ಕತಿ ಹೇಳ್ಯಾರ ತಾಯಿ ತಂದಿಗೆ ಬಂದಿತ್ತು ದುಃಖ, ಇದೇ ಇಷ್ಟೇ ಮಾತಿಗಾಗಿ ನೀವು ಅಳ್ತೀರಿ ಆತಕ. ಸದ್ಯ ಹೋಗಿ ತರುವೆನು ಹಾಲ, ಬಿಂದಿಗೆ ತಗೊಂಡು ನಡೆದ ಬಾಲ, ಅದರಾಗ ಒಬ್ಬ ಸೋದ ಹಚ್ಚಲು ಹಾಕಿದ್ದ ತೂಕ. ಮಧ್ಯಾಹ್ನದಾಗ ಮಗ ಹಾಲ ಎಲ್ಲಿಂದ ತರ್ತಾನ ನೋಡ್ಬೇಕ. ಊರು ತುಂಬಾ ತಿರುಗ್ಯಾನೋ ಬಸವ, ಏನಾಗದ ಈಗ ಎಲ್ಲ ದನಗಳ ಅಡವಿಗೆ ಹೋಗ್ಯಾವ. ತಿರುಗಿ ಮೈದು ಬರ್ಬೇಕಾದ್ರೆ ಹೊತ್ತ ಮುಳುಗದಕ. ಊರ ತಿರುಗಿ ಕೇರಿ ಹೊರಗ ನಡೆದನ ಚನ್ನ ಪಟ್ಟಣಕ, ಸತ್ತ ಆಕಳ ಒಂದು ಬಿದ್ದಿತ್ತಲ್ಲಿ ಬೈಲ್ಕಣೆ ಜಾಗಕ. ಕರುಣಾಳು ಬಸವ ಹೋಗಿ ವರದ ಹಸ್ತ ಇಟ್ಟ ಯೋಗಿ, ಬ್ರಾಹ್ಮಣರ ಹಸ್ತಾರಮ್ಮ ತಾಯಿ ಹಾಲ ಗರಿಬೇಕ. ಈ ಪರಿ ಯೋಗ ನಿದ್ರೆ ಬಂದ್ರ ನಿನಗ ನಾವ್ ಹೆಂಗುಳಿಬೇಕ. ವರದ ಹಸ್ತ ಇಟ್ಟು ಬಸವ ಏನ್ ಮಾಡ್ಯಾನ ಸತ್ತ ಕಳೆಯಬ್ಬ ಶಾನ. ಊರೆಲ್ಲ ತಿರುಗದಂತ ಹೌದಪ್ಪ ಒಂದು ದನ ಮನ್ಯಾಗಿಲ್ಲ. ಇಲ್ಲ ಮಧ್ಯಾಹ್ನ 1-2 ಆಗ್ಲಕ್ ಹತ್ತದ್ರಿ. ಟೈಮ್ ಊರು ತಿರುಗಿ ಕೇರಿ ಹೊರಗೆ ನಡೆದ. ಹೌದಪ್ಪ ಊರೆಲ್ಲ ಮುಗಿಸಿ ಕೇರಿ ಹೊರಗ, ಹೌದು ಊರು ಬಿಟ್ಟು ಕೇರಿ ಇರ್ತದ ನೋಡು, ಪರ್ಜನ್ ಮಾಡತ್ತಿದ್ ಹರಿಜನ ಹರಿಜನ ಅಂತ ಕೇರಿ ಅಂತಾರ. ಹೌದು ಆ ಕೇರಿ ಹೋಗುವಂತ ಮಾರ್ಗ ಏನಿತ್ತಲ್ಲ, ಇದ್ದಾಗ ಆ ಮಧ್ಯದಲ್ಲಿ ಮಾರ್ಗ ಮಧ್ಯದಲ್ಲಿ ಸತ್ತಾಕಳು ಬಿದ್ದಿದ್ದನ್ನು ಕಂಡಾನ. ತಂದು ಒಗದಾರ ಅಲ್ಲಿ ಆ ಸತ್ತಾಕಳು ಬಿದ್ದಿತ್ತಲ್ಲಿ ಬಸವಣ್ಣ ಹೋದ. ಏನಂತಾನ ಆಕಳಿಗೆ, ಏನಂತಾನ ಯವ್ವ ಹಾಲು ಬೇಕಂತೇಳಿ ಊಟ ಬಿಟ್ಟು ಕೂತಾರ ಮನ್ಯಾಗ. ಮನ್ಯಾಗ ಕೂತಾರ. ಈ ಪರಿ ನೀ ಯೋಗ ನಿದ್ರೆ ಮಾಡುತ್ತಾ ಮಲ್ಕೊಂಡ್ರೆ ನಮ್ಮ ಗತಿ ಏನಾಗಬೇಕು ತಾಯಿ? ಹೌದು ಏಳು ಯವ್ವ, ನನಗೆ ಹಾಲು ಬೇಕಾಗವ ಅಂತೇಳಿ ವರದ ಹಸ್ತ ಇಟ್ಟ ಬಸವಣ್ಣ ಆಕಳ ಮೇಲೆ. ಇಟ್ಟಾಗ ಏನಾಗದ ಆ ಸತ್ತಾಕಳು ಎದ್ದು ನಿಂತು ಹಾಲು ಗರಿಯುವುದನ್ನ ಕಂಡ ಗುಪ್ತ ಸಿಪಾಯಿ ಹೋಗಿದ್ನಲ್ಲ, ಹೌದಪ್ಪ ನೋಡ್ತಾರ ಕಂಟಿ ಮಗಲ್ದಾಗ ಕೂತ್ ಕಂಟಿ ಮಗಲು ಕುಂತು ನೋಡ್ದ. ಹೌದು ಆಶ್ಚರ್ಯ ಆಯ್ತು ಅವನಿಗೆ. ಹ ಸತ್ತಾಕಳ ಹಾಲು ಹಿಂಡ್ಕೊಂಡು ಹೊಂಟಾನ ಬಸವಣ್ಣ ಅಂತ ಹೇಳಿ ಬಸವಣ್ಣಕ್ಕಿನ ಮುಂದೆ ಓಡಿ ಬಂದ ಮನೆಗೆ ಪಂಕ್ತಿಗೆ. ಹೌದು ಏನೈತೀಗ ಏನಂತಾನ ಬಸವಣ್ಣ, ಸತ್ತಾಕಳ ಹಾಲು ತಗೊಂಡ್ ಹೊಂಟಾನ್ರು, ಯಾರೂ ಊಟ ಮಾಡಬೇಡ್ರಿ ಅಂತೇಳಿ ಬಂದು ಹೇಳುದ್ರಾಗ ಬಸವಣ್ಣ ಹಾಲು ತಗೊಂಡು ಬರ್ತಾನ. ಹೇಳ್ರಲ್ಲ ವರದ ಹಸ್ತ ಇಟ್ಟು ಬಸವ ಸತ್ತ ಆಕಳಯ ಬಶಾನ. ಗುಪ್ತ ಸಿಪಾಯಿ ನೋಡನ ಅಡಿಗಿ ಕಂಟಿ ಮಗ್ಗಲಕ. ಘಾತಕ ಮಹಾಘಾತಕ ಸೂತಕ ಎಂದು ನಡೆದನ ಹೇಳುದುಕ. ಭಕ್ತ ಬಸವ ಹಾಲು ಹಿಂಡಿಕೊಂಡು ತಂದ ಊಟಕ. ಹಾಲು ತಗೊಂಡು ಬರುವುದರಾಗ ಗದ್ಲ ಯಮಶಿ ಕುಲದವರೆಲ್ಲ ಶೀಲ ಮಾಡುತ್ತ ಓಡಿ ಹೋಗ್ಯಾರ ಊಟವೇ ಸಾಕ. ಹೇಳು ಕೇದಾಗ ಬಿದ್ದ ಸತ್ ಪಶುವಿನ ಹಾಲ ಹೆಂಗ ಉಣಬೇಕ? ಹೇಳು ಕೇದಾಗ ಬಿದ್ದ ಸತ್ ಪಶುವಿನ ಹಾಲ ಹೆಂಗ ಉಣಬೇಕ?
ಮಣರು ಬೈದು ಹೋಗ್ಯಾರ ತಾಯಿ ತಂದೆಯವರ ದುಃಖ ಮಾಡತಾರ ಉಪಯೋಗ ಆಗಲಿಲ್ಲ ಉಪಯೋಗ ಸತ್ತ ಹೋದ ಪಿತೃಗಳಿಗೆ ಸ್ವರ್ಗದ ಬಾಗಿಲ ಸಿಗಲಿಲ್ಲ ಸತ್ತ ಹೋದ ಪಿತೃಗಳಿಗೆ ಸ್ವರ್ಗದ ಬಾಗಿಲ ಸಿಗಲಿಲ್ಲ ತಾಯಿ ತಂದೆಗೆ ಬಸವ ಅಂದ ಧೀರ ತಾಯಿ ತಂದೆ ಹೆಚ್ಚಿನ ದುಃಖ ಮಾಡ್ಲಿಕ್ಕತ್ತರು ಬಸವಣ್ಣ ಈ ಸಮಯ ನಿನ್ನಿಂದ ನಮಗೆ ಬಂತು ಆ ಮುಂಜಿ ಕಾರ್ಯಕ್ಕೆ ನೀವು ಒಪ್ಪಿದಿ ಅಂದ್ರ ನಮಗೆ ಈ ಸ್ಥಿತಿ ಬರ್ತಿದ್ದಿಲ್ಲ ಇದೆಲ್ಲ ನಿನ್ನಿಂದ ಆಯ್ತು ಬಸವಣ್ಣ ನಾವು ಮಾಡಿರುವ ಕಾರ್ಯ ಎಲ್ಲ ವ್ಯರ್ಥ ಆಯ್ತು ಹಿರಿಯರಿಗೆ ಪ್ರಸಾದ ಮಾಡಿಸ್ಬೇಕು ಅವರು ಹಿರಿಯರ ಹಬ್ಬ ಮಾಡ್ಬೇಕೆನ್ನುವಂತ ನಮ್ಮ ಸಂಕಲ್ಪ ಎಲ್ಲ ಕೆಟ್ಟಿತು ಇದು ನಿನ್ನಿಂದ ಆಯ್ತು ಬಸವಣ್ಣ ಅಂತ ಹೇಳಿ ತಾಯಿ ಅಂತಾಳ ಬಸವಣ್ಣಂದ ಯವ್ವ ನನ್ನಿಂದ ಹಾಳಾಗ್ಯದ ಇವರು ಊಟವಲ್ಲ ಅಂತ ಹೇಳಿ ಹೋಗ್ಯಾರ ಹೋಗ್ಲಿ ಬಿಡು ಅಂದ ಬಸವಣ್ಣ ಹೋಗ್ಲಿ ಇವರು ಹಿರಿಯರಿಗೆ ಊಟ ಮಾಡಿಸ್ಬೇಕೇನು ಹೇಳು 1000 ವರ್ಷ ಹಿಡಿದು ಸತ್ತವ್ರು ಯಾರ್ಯಾರು ಇದ್ದಾರ ಅವ್ರ ಎಲ್ಲರ ಹೆಸರು ಹೇಳು ನಮ್ಮ ಮಗನ ಕೊಂದ ಪಾಪಿ ಅಂತಳ ಮಣ್ಣ ತೂರಾಡಿ ಹಡದ ತಾಯಿ ತಂದಿ ಕೂಡಿದ ಮಂದಿ ಎಲ್ಲ ಬಡಿಯತಾರ ಬಡತ ತಿಂದು ಬಸವನ ಮೈ ಹಣ್ಣಾಯ್ತು ಪುಡಿ ಪುಡಿ ತಡಿರೋ ಭಾಗ್ಯವಾಡಾಗ ಸಿಗ್ತೈತಿಲ್ಲ ನ್ಯಾಯದ ತಕ್ಕಳಿ ಆ ಭಾಗ್ಯವಾಡಾಗ ಸಿಗ್ತೈತಿಲ್ಲೋ ನ್ಯಾಯದ ತಕ್ಕಡಿ ನಿಮ್ಮ ಮಗನಿಗೆ ಕೇಳಿಸಿಕೊಡುವೇನ ಬಸವಣ್ಣನ ಮೇಲೆ ಸುಳ್ಳು ಅಪವಾದ ಬಂತಲ್ಲ ಬಾಳ ಪರಿ ಹೇಳಿದ್ರೆ ಕೃಷ್ಣ ಕೇಳಿಲ್ಲ ಬಿದ್ದು ಸತ್ತಾಗ ಓಡೋಡಿ ಹೋದ್ರತ್ತ ಹುಡುಗರು ಉಳಿದು ಹುಡುಗರು ಏನ್ ಹೇಳ್ತಾರ ಕೃಷ್ಣನ ತಾಯಿ ತಂದಿಗೆ ನಿಮ್ಮ ಮಗನಿಗೆ ಬಸವಣ್ಣನೇ ಬಾವ್ಯಾಗ ನುಗ್ಗಿಸಿಬಿಟ್ಟಾನೇವ ನಾವು ನೋಡೀವಿ ನಮಗೂ ಸಹಿತ ಬೆನ್ನ ಹತ್ತಿದ ನಾವು ಓಡಿ ಬಂದೀವ ಈ ಕಡೆ ಅಂತ ಹೇಳಿದಾಗ ಹಡದಂತ ತಾಯಿಗೆ ಹೆಂಗ ಆಗ್ಲಿಕ್ಕಿಲ್ಲ ಮಗ ಸತ್ತಾನಂದ ಮೇಲೆ ಧಾವಿಸಿ ಓಡಿ ಬಂದಾಳ ಕೃಷ್ಣನ ತಾಯಿ ಬಾಯಾಗ ಮಣ್ಣು ಹಾಕೊಂಡು ರೋದನೆ ಮಾಡ್ತಾಳೆ ಬಸವಣ್ಣನಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾಳೆ ಏನಂತಾಳ ಹೇ ಪಾಪಿ ನನ್ನ ಮಗ ನಿನಗೇನು ಅನ್ಯಾಯ ಮಾಡಿದ್ದ ವಿನಾಕಾರಣ ನನ್ನ ಮಗನ ಪ್ರಾಣ ಕೊಂದಲ್ಲೋ ಪಾಪಿ ಅಂತಾಳೆ ಬಸವಣ್ಣನಿಗೆ ಮಣ್ಣು ತೂರಿ ದುಃಖ ಮಾಡ್ತಾಳ ಅಲ್ಲಿ ಕೂಡಿರುವಂತ ಮಂದೆಲ್ಲ ಬಡಿತಾರ ಬಸವಣ್ಣನಿಗೆ ದನಕ ಬಡದಂಗ ಬಡದಾರ ಆಳಿಗೊಂದು ಕಲ್ಲು ಒಗದಂಗ ಮಾಡಿದ್ರು ಬಸವಣ್ಣಗ ಬಡ್ತಾ ತಿಂದ ಬಸವಣ್ಣ ಶಾಂತ ರೂಪದಿಂದ ಹೇಳ್ತಾನ ನಾ ಏನು ಕೃಷ್ಣಾಗ ನುಗ್ಗಿಸಿಲ್ಲ ನನ್ನ ಮೇಲೆ ಸುಳ್ಳು ಅಪವಾದ ನೀವೆಲ್ಲ ಕೊಟ್ಟಿರಿ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಸ್ವತಃ ಕೃಷ್ಣನಿಗೆ ಕೇಳಿಸಿ ಕೊಡ್ತೀನಿ ತಡೀರಿ ಅಂತ ಭಾವ್ಯಾಗ ಇಳಿತಾ ಇದ್ದಾನು ಬಸವಣ್ಣ ಎಂತ ಅದ್ಭುತ ಲೀಲೆ ನಿಮ್ಮ ಮಗನಿಗೆ ಕೇಳಿಸಿಕೊಡುವೇನ ಎಬ್ಬಸಿಯಾತನ ಭಾವ್ಯಾಗ ಇಳಿದಾನ ಬಸವ ಭೂಪಾಲ ಬಸವ ಭೂಪಾಲ ಬಾರೋ ಕೃಷ್ಣಪ್ಪ ಹೊರಗಡೆ ನಿಮಿತ್ತ ಬಂದಾದ ನನ್ನ ಮ್ಯಾಲ ಬಾರೋ ಕೃಷ್ಣಪ್ಪ ಹೊರಗಡೆ ನಿಮಿತ್ತ ಬಂದಾದೋ ನನ್ನ ಮ್ಯಾಲ ಹೆಣ
ಮ್ಯಾಲಕ್ಕ ಬಂತ್ರಿಯ ಕ್ಷಣ ತುಂಬಿತರಿ ಪ್ರಾಣ ಕಣ್ಣ ತೆರದಾನ ಹೇಳ್ಯಾನ ಜನಕ್ಯಾಲ್ಲ ಹೇಳಿದ್ದ ಜನಕ್ಯಾಲ್ಲ ನಾನೇ ಬಿದ್ದು ಸತ್ತಿನಿಂದ ಬಸವನ ಕಡಿತ ಪಿಲ್ಲ ನಾನೇ ಬಿದ್ದು ಸತ್ತಿನಿಂದ ಬಸವನ ಕಡಿತ ಪಿಲ್ಲ ಹೆಣ ಮತ್ತೆ ಮುಳುಗಿತ್ರಿ ಆ ಕ್ಷಣ ಗಾಬರಿ ಆಯ್ತೋ ಜನ ಹಿಡ್ದಾರ ಚರಣ ಕ್ಷಮಿಸೋದಯ ಪಾಲ ಕ್ಷಮಿಸೋದಯ ಆಗ ಬಸವೇಶ ಅಂದ ನಿಮ್ಮ ಭಾಗ್ಯವಾಡಿ ನನಗ ಬೇಕಾಗಿಲ್ಲ ಆಗ ಬಸವಣ್ಣ ಅಂದ ನಿಮ್ಮ ಭಾಗ್ಯವಾಡಿ ನನಗ ಬೇಕಾಗಿಲ್ಲ ಪಾದಕ ಬಿದ್ದಾರ ಎಷ್ಟೋ ಜನ ಕಠೋರ ಆಯಿತು ಮನ ಬಿಟ್ಟು ನಡೆದಾನ ಹೊರಳಿ ನೋಡಲಿಲ್ಲ ಹೊರಳಿ ನೋಡಲಿಲ್ಲ ಪೂರ್ವಕ ಕಪ್ಪಡಿ ಸಂಗಮಕ್ಕ ವಾದ ತಡಿಲಿಲ್ಲ ಚರಣ ಕರಿಗಿ ಸಂಗಮನಾಥನ ವರ ಕರುಣೆ ಪಡ್ಕೊಂಡಾನ ಗುರು ಜಾತ ವೇದ ಮುನಿಗಳಿಗೆ ಬಿದ್ದ ಪಾದಕ 6 ಶಾಸ್ತ್ರ 18 ಪುರಾಣಗಳು ಅಭ್ಯಾಸ ಮಾಡುವುದಕ್ಕ ಪೂರ್ಣ ವಿದ್ಯಾ ಪಂಡಿತನಾದ ಅನೇಕ ವಚನ ಬರೆಯಾಕ ಈ ಪ್ರಕಾರವಾಗಿ ಭಾಗ್ಯವಾಡಿ ಬಿಟ್ಟರು ಬಸವಣ್ಣ. ಬಂದು ಕಪ್ಪಡಿಯಲ್ಲಿ ನೆಲೆಸಿದ್ದಾನೆ. ಅಕ್ಕನಾಗಮನ ಆಶ್ರಯದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾ ವಿದ್ಯಾ ಪಂಡಿತನೇ ಆಗ್ತಾ ಇದ್ದಾನೆ. ಎಲ್ಲಿ? ಕಪ್ಪಡಿ ಸಂಗಮದಲ್ಲಿ. ಕಪ್ಪಡಿ ಸಂಗಮದಿಂದ ಕಲ್ಯಾಣಕ್ಕೆ ಯಾವ ಪ್ರಕಾರ ಹೋಗ್ತಾರ? ಸಂಕ್ಷಿಪದಲ್ಲಿ ವಿಷಯ ಇಲ್ಲಿ ಕವಿಗಳು ಸೂಚನೆ ಮಾಡಿದ್ದಾರೆ. ಏನಂತಾರೆ? ಬಸವೇಶನ ಸೋದರ ಮಾವ ಬಲದೇವ ಮತ್ತು ಸಿದ್ಧರ್ಸಾರು ಬಿಜ್ಜಳ ಅರಸನ ಮಂತ್ರಿ ಇದ್ರು ಅದೇ ಕಾಲಕ. ಬಿಜ್ಜಳ ಅರಸನ ಶೀಮಿ ಇತ್ತೋ ಮಂಗಳ ವೇಳೆಯ ತನಕ ಬಸವಗ ಕನ್ಯೆ ಕೊಡಬೇಕಂತ ಬಂದರ ಕಪ್ಪಡಿ ಸಂಗಮಕ. ಬಸವ ಅಂದ ಲಗ್ನವಲ್ಲ ಭವದ ಸರದಿ ಬೇಕಾಗಿಲ್ಲ, ಬ್ರಹ್ಮಚಾರ್ಯಾಗಿರುವುದು ಹಸನ ಜನ್ಮಕ. ಬಸವನ ಅಕ್ಕನಾಗಮ ಬಂದಾಳಲ್ಲಿ ಅದೇ ಸಮಯಕ್ಕ. ಭವದ ಡೊಂಕ ತಿದ್ದವ ನೀನು, ಭವದ ಹೊರಗಡೆ ಇರಬೇಕೇನು? ಅಪ್ಪ ಭವದ ಒಳಗಡೆ ನಿಂತು ನಾಡಿನ ಡೊಂಕ ತಿದ್ದಬೇಕಾ? ಶಿವನ ಶಿವಶರಣರಿಗೆ ಆಗಿ ನೀನು ಮಾರ್ಗದರ್ಶಕ. ಹಾವು ತುಲಾ ವಿದ್ಯಾ ಐತಿ ವಿಷದ ಹಲ್ಲ ಮುರಿಬೇಕಾ? ಬಸವ ಒಪ್ಪಿಕೊಂಡ ಬಳಿಕ ಖುಷಿ ಆಯಿತು ಎಲ್ಲರ ಮನಕ. ಆ ಬಸವ ಗಂಗಾಂಬಿಕೆರ ಲಗ್ನ ಆಗಿಯ ಬಳಿಕ ಆಶೀರ್ವಾದ ಪಡೆದ ಬಾಗಿ ಬಸವ ಗುರುವಿನ ಪಾದಕ. ಬಲದೇವ ಮತ್ತು ಸಿದ್ಧರ್ಸ ಮಂತ್ರಿ ಬಸವೇಶಾಗ ಹೇಳತಾರ, ಬಿಜ್ಜಳ ಅರಸನ ಮಂತ್ರಿ ಆಗಿ ನೀನೇ ಇರಬೇಕಾ?
ಗುರುಗಳು ಅಪ್ಪಣೆ ಕೊಟ್ಟಿದ್ದಾರು ಹೋಗಿದ್ದ ಕಲ್ಯಾಣಕ ಭವದೊಳು ಕಲ್ಯಾಣ ಹೋಗಿ ಎರಡನೇ ಕೈಲಾಸ ಆಗಿ ಮೆರಿಬೇಕಾ. ಬಿಜ್ಜಳ ಅರಸನ ಕೈಯಾಗ ಬಸವ ರಾಯಬಾರ ಹೊತ್ತು ನಿಂತ ಸುಜನರನ್ನ ಕೂರ್ಸಿ ಶಿವನು ಭಾವ ಮಂಟಪಕ ಪೂಜ್ಯ ಅಲ್ಲಮ ಪ್ರಭು ಪಾದ ಇಟ್ಟರ ಧರ್ಮ ಸ್ಥಾಪಕ. ಸುರಪುರದಿಂದ ಹರಳಯ್ಯ ಬಂದ, ಮತ್ತಾರು ಬಂದಾರ್ರಿ? ಕಾಶ್ಮೀರ ಮೋಳಿಗೆ ಮಾರಯ್ಯ ಬಂದ. ದೇವರಿ ಹಿಪ್ರಿಗೆ ಮಡಿವಾಳ ಮಾಚಯ್ಯ ಅದೇ ಕಾಲಕ. ಕಕ್ಕಳ ಮೇಲಿಯಿಂದ ಕಕ್ಕಯ್ಯ ಬಂದು ಕೂಡಿದ್ದ ಬಳಿಕ ಬಿಜ್ಜಳ ಅರಸನ ಸೀಮಿ ಇತ್ತು ಮಂಗಳ ವೇಡೆಯ ತನಕ ಬಸವಗ ಕನ್ಯಾ ಕೊಡಬೇಕಂತ ಬಂದರ ಕಪ್ಪಡೆ ಸಂಗಮಕ. ಬಸವ ಅಂದ ಲಗ್ನವಲ್ಲ ಭವದ ಸರದಿ ಬೇಕಾಗಿಲ್ಲ, ಬ್ರಹ್ಮಚಾರ್ಯಾಗಿರುವುದು ಹಸನ ಜನ್ಮಕ. ಬಸವನ ಅಕ್ಕನಾಗಮ ಬಂದಾಳಲ್ಲಿ ಅದೇ ಸಮಯಕ್ಕ. ಭವದ ಡೊಂಕ ತಿದ್ದವ ನೀನು, ಭವದ ಹೊರಗಡೆ ಇರ್ಬೇಕೇನು. ಭವದ ಒಳಗಡೆ ನಿಂತು ನಾಡಿನ ಡೊಂಕ ತಿದ್ದಬೇಕಾ. ಶಿವನ ಶಿವಶರಣರಿಗೆ ಆಗಿನಿ ಮಾರ್ಗದರ್ಶಕ. ಹಾವು ತುಲಾ ವಿದ್ಯೆ ಐತಿ ವಿಷದ ಹಲ್ಲ ಮುರಿಬೇಕಾ. ಏನ್ರಿ ಬಸವ ಒಪ್ಪಿಕೊಂಡ ಬಳಿಕ ಖುಷಿ ಆಯಿತು ಎಲ್ಲರ ಮನಕ. ಬಸವ ಗಂಗಂಬಿಕೆರ ಲಗ್ನ ಆಗಿಯ ಬಳಿಕ ಆಶೀರ್ವಾದ ಪಡೆದ್ರು ಬಾಗಿ ಬಸವ ಗುರುವಿನ ಪಾದಕ. ಬಲದೇವ ಮತ್ತು ಸಿದ್ಧರ ಸಾಮಂತ್ರಿ ಏನ್ ಮಾಡ್ಯಾರ? ಬಸವೇಶಾಗ ಹೇಳತಾರ, ಏನಂತ ಹೇಳ್ತಾರ ಇವಾಗ? ಆ ಬಿಜ್ಜಳ ಅರಸನ ಮಂತ್ರಿಯಾಗಿ ನೀನೇ ಇರಬೇಕಾ. ಗುರುಗಳು ಅಪ್ಪಣೆ ಕೊಟ್ಟಿದ್ದಾರು ಹೋಗ್ಯಾನೋ ಕಲ್ಯಾಣಕ ಭವದೊಳು ಕಲ್ಯಾಣ ಹೋಗಿ ಎರಡನೇ ಕೈಲಾಸ ಆಗಿ ಮೆರಿಬೇಕಾ. ಆ ಬಿಜ್ಜಳ ಅರಸನ ಕೈಯಾಗ ಬಸವ ರಾಯಬಾರ ಹೊತ್ತು ನಿಂತ ಸುಜನರನ್ನ ಕೂರ್ಸಿ ಶಿವನು ಭಾವ ಮಂಟಪಕ. ಪೂಜ್ಯ ಅಲ್ಲಮ ಪ್ರಭು ಪಾದ ಇಟ್ಟರ ಧರ್ಮ ಸ್ಥಾಪಕ. ಸುರಪುರದಿಂದ ಹಲ್ಲಯ್ಯ ಬಂದ, ಮತ್ತೆ ಕಾಶ್ಮೀರ ಮೋಳಿಗೆ ಮಾರಯ್ಯ ಬಂದ. ದೇವರಿ ಹಿಪ್ರಿಗೆ ಮಡಿವಾಳ ಮಾಚಯ್ಯ ಅದೇ ಕಾಲಕ. ಕಕ್ಕಳ ಮೇಲಿಯಿಂದ ಕಕ್ಕಯ್ಯ ಬಂದು ಕೂಡಿದ್ದ ಬಳಿಕ ಮಿಕ್ಕಿದ ಮಹಾತ್ಮರೆಲ್ಲ ಬಂದು ಕೂಡಿಕೊಂಡರ ಕಲ್ಯಾಣಕ. ಹಡಪಲ ಹಂಪಯ್ಯ ನೂಲಿ ಚೆನ್ನಯ್ಯ ಕತಯ್ಯ ಮತ್ತೆ ನೂಲಿ ಚೆನ್ನಯ್ಯ ಹುಸನ್ ಬೀರಯ್ಯ ಮಹಾತ್ಮರು ಅನೇಕ. ಭವದ ಕುಲನಿಗೆ ಲಿಂಗ ಧರಿಸಿ ಆಗರ ಮಹಾತ್ಮಿಕ. ಚನ್ನಾಂಬೆಯಿಂದ ಆತೋ ಚನ್ನ ಬಸವನ ಜನ, ಬಸವನ ಜನ ಚನ್ನ ಬಸವ ಸಿದ್ದರಾಮಗ ಮಾಡ್ಯಾರ ಲಿಂಗ ಧಾರಣ. ಲಕ್ಷ 96 ಸಹಸ್ರ ಜಂಗಮರಿಗೆ ಭೋಜನ ಹವದು ಭೋಜನ. ಮಿಕ್ಕಿದ 770 ಅಮರ ಗಳಂಗಳ
ಮಿಕ್ಕಿದ 770 ಅಮರಗಳಂಗಳನ ಎಲ್ಲ ಸಾವಿರಾರು ಪವಾಡಗಳು ಉಗಮ ಸ್ಥಳ ಕಲ್ಯಾಣ ಸ್ಥಳ ಕಲ್ಯಾಣ ಪೂರ್ವಾರ್ಧ ಕಥಾ ಭಾಗ ಮುಗೀತು ಇಲ್ಲಿಗೆ ಸಾಧಾರಣ ಏ ಕವನಗಿರಿ ಅಂದೇವಾಡಿ ಭುವನದಾಗ ಕೀರ್ತಿ ಹರಡಿ ಏ ಕವಿ ಗವಿಷ ಮಣಿದಾರ ಮಲ್ಲೇಶನ ಚರಣಕ ಶಿವನೇ ಬಸವ ಬಸವ ಶಿವ ತಿಗಿಟು ಇದೇ ಕೈಲಾಸಕ ಶಿವ ಅಲ್ಲ ಏಕ ಹಜಾರ ನಾಮ ಮಾರ್ಗ ಅನೇಕ ಭಕ್ತರ ಉದ್ಧಾರಕ್ಕಾಗಿ ಭಕ್ತನಲ್ಲಿ ಬಸವನಾಗಿ ಭಾಗ್ಯವಾಡಿಗೆ 12ನೇಯ ಶತಮಾನಕ ಧರ್ಮಗುಪ್ತ ಧನಂಜಯ ಇಳಿದ ಧರಣಿ ಪಾಲಕ ಹರಿಹರ ಕೈಲಾಸ ಗುರುವರ ಕೈಲಾಸ ಶರಣು ಶರಣು ಮರಣ ರೈತರ ಪರಿಹರ ಕೈಲಾಸ ಹರಿಹರ ತಿಳಿಯಾಗಿ ತಿಳಿದಂತವಗ ತಳಗಾಲ ಕೈಲಾಸ ತಿಳಿದಳಿದು ಉಳಿದ ಪುರುಷಗ ಒಳಗಾದ ಕೈಲಾಸ ತಿಳಿದಳಿದು ಮನ ಮೈಲಿಗಿ ತೊಳೆದಾಗ ಕೈಲಾಸ ತಿಳಿದಳಿದು ಮನ ಮೈಲಿಗಿ ತೊಳೆದಾಗ ಕೈಲಾಸ ಶರಣು ಶರಣು ಅಷ್ಟವರ್ಣ ಮರ್ಮ ತಿಳಿದು ಅಷ್ಟವರ್ಣ ಮರ್ಮ ತಿಳಿದು ತೊಟ್ಟಾಗ ಕೈಲಾಸ ದುಷ್ಟ ವ್ಯಸನ ಸಗುಣ ಕಾಮನ ಸುಟ್ಟಾಗ ಕೈಲಾಸ ಅಷ್ಟ ಮಂದಿ ದುಷ್ಟರ ದೋಸ್ತಿ ಬಿಟ್ಟಾಗೆ ಕೈಲಾಸ ಅಷ್ಟ ಮಂದಿ ದುಷ್ಟರ ದೋಸ್ತಿ ಬಿಟ್ಟಾಗ ಕೈಲಾಸ ಶರಣು ಶರಣು ಕಲ್ಯಾಣದ ಬಸವ ಭೂಪಗ ಬಸವ ಭೂಪಗ ಕಲ್ಯಾಣದ ಬಸವ ಭೂಪಗ ಸನ್ಯಾದ ಕೈಲಾಸ ಬೇಡರ ಕಣ್ಣಪ್ಪದ ತೌರ ಮನಿಯಾದ ಕೈಲಾಸ ಕುಲಕೋಟಿ ಶರಣರಿಗೆಲ್ಲ ಕೊನೆಯದ ಕೈಲಾಸ ಕುಲಕೋಟಿ ಶರಣರಿಗೆಲ್ಲ ಸನೆಯದು ಕೈಲಾಸ ಮರಣ ರೈತರ ಪರಿಹಾರ ಕೈಲಾಸ ಹರಿಹರ ಕೈಲಾಸ ಹರಿಹರ ಶರಣ ಸಿದ್ಧರಾಮನ ಯುಕ್ತಿ
ತಗದಾಗ ಕೈಲಾಸ ಗುಣಗಣನೆಯ ಪೂರ್ಣ ಗಣಿತ ಮುಗಿದಾಗ ಕೈಲಾಸ ಪ್ರಾಣದಾಶ ಇಲ್ಲದ ಕಮರಿ ಜಿಗಿದಾಗೆ ಕೈಲಾಸ ಪ್ರಾಣದಾಶ ಇಲ್ಲದ ಕಮರಿ ಜಿಗಿದಾಗ ಕೈಲಾಸ ಶರಣು ಶರಣು ಆ ಪರಿಹಾರ ಅಂದೆವಾಡೀಶನ ಹಸ್ತ ಕೈಯಾದ ಕೈಲಾಸ ಕಂದ ಲಕ್ಷ್ಮಣ ಗಾಂಧರ್ವನ ಬಾಯಾದ ಕೈಲಾಸ ಕಾಸ ಕವಿ ಹರಿದಾಸ ಗೈ ವಿಶಾರ ಮೈಯಾದ ಕೈಲಾಸ ವರ ಕವಿ ಗೈ ವಿಶಾರ ಮೈಯಾದ ಕೈಲಾಸ ಆ ಶರಣು ಶರಣು ಹರಿಹರ ಕೈಲಾಸ ಹರಿಹರ ಕೈಲಾಸ ಗುರುಹರ ಲಾಸ ಶರಣು ಶರಣು ಮರಣ ರಹಿತರ ಪರ್ಯ